ಇದೇನೇ ಸುರಭಿ, ಒಂದ್ರ ಮೇಲೊಂದು ಅನಾಹುತ ಆಗ್ತಾನೇ ಇದೆ. ನನಗೂ ಗೊತ್ತಿಲ್ಲಮ್ಮ. ನಿನ್ನೆ ಘಟನೆ ನೆನೆಸ್ಕೊಂಡ್ರೆ ನಂಗೆ ಈಗಲೂ ಭಯ ಆಗುತ್ತೆ. ಇದ್ದಕ್ಕಿದ್ದ ಹಾಗೆ ಕಾರ್ ಬ್ರೇಕ್ ಡೌನ್ ಆಯಿತು. ಒಂಚೂರು ಹೆಚ್ಚು ಕಡಿಮೆ ಆಗಿದ್ರು ನಮ್ಮ ಜೀವ ಹೋಗಿರೋದು ಅಥವಾ ಇನ್ನೊಬ್ರು ಜೀವ ಹೋಗಿರೋದು. ಸುರಭಿ, ನನಗೆ ಇದಕ್ಕೆಲ್ಲ ಆ ಶಿವಾನಿನೇ ಕಾರಣ ಅನಿಸ್ತಿದೆ. ಅಮ್ಮ, ಅವಳು ಯಾಕೆ ಹಾಗೆ ಮಾಡ್ತಾಳೆ? ನಾನು ಅವಳನ್ನ ಚಿಕ್ಕವಳಿದ್ದಾಗಿಂದನೂ ನೋಡಿದ್ದೀನಿ. ಅವ್ರ ತಾತ ನಕುಲ್ಗೋಸ್ಕರ ಅಂತ ಒಂದು ಮುದ್ದಾದ ನಾಯಿಗೊಂಬೆ ತಂದುಕೊಟ್ಟಿದ್ರು. ಅದು ಅವಳಿಗೆ ಇಷ್ಟ ಆಯಿತು. ಅದಕ್ಕೆ ಅದು ನನಗೇ ಬೇಕು ಅಂತ ನಕುಲ್ ಹತ್ರ ನಾನಾ ರೀತಿ ಕೇಳಿ ನೋಡಿದ್ಲು. ಆದರೆ ನಕುಲ್ ಕೊಡಲೇ ಇಲ್ಲ. ಒಂದಿನ ಇದ್ದಕ್ಕಿದ್ದಾಗೆ ಆ ಬೊಂಬೆ ಕಳೆದೋಯ್ತು ಅಂತ ನಕುಲ್ ಅಳ್ತಾ ಇದ್ದ. ಎಷ್ಟು ಹುಡುಕಿದ್ರೂ ಸಿಗಲೇ ಇಲ್ಲ. ಕೊನೆಗದು ಅವ್ರ ತೋಟದಲ್ಲಿ ಪೀಸ್ ಪೀಸ್ ಆಗಿಬಿದ್ದಿತ್ತು. ವಿಚಾರ ಗೊತ್ತಾಗಿ ರಾಜೇಶ್ವರಿ ಅವರು ಶಿವಾನಿಗೆ ಚೆನ್ನಾಗಿ ಹೊಡೆದು ಬಡ್ದು ಕೆಡಿದ್ರು. ಅವಾಗ ಅವಳು, ಹೌದಮ್ಮ, ಬೊಂಬೆ ನಾನೇ ಪೀಸ್ ಪೀಸ್ ಮಾಡಿದ್ದು, ನನಗ್ ಸಿಗದೆ ಇರೋ ವಸ್ತು ಬೇರೆ ಯಾರಿಗೂ ಸಿಗಬಾರ್ದು ಅಂತ ಕೋಪದಲ್ಲಿ ಹೇಳ್ಬಿಟ್ಲು. ಆ ವಯಸ್ಸಲ್ಲೇ ಅಷ್ಟೊಂದು ಕೋಪ ದ್ವೇಷ ಇಟ್ಕೊಂಡಿರೋಳು ಈಗ ಹೇಗಿರಲ್ಲ ಹೇಳು? ಸುರಭಿ, ನೀನ್ ಹೇಳೋದ್ ನೋಡಿದ್ರೆ ಅವಳು ನಮ್ಮ ಅಳಿಯಂದ್ರನ್ನ ಇಷ್ಟಪಡ್ತಾ ಇದ್ದಾಳೆ ಅಂತ ಹೇಳ್ತೀಯ. ಈಗ ಅವ್ರ ಮನೆಯಲ್ಲಿ ಅವಳಿಗೆ ಮದುವೆ ಮಾಡಬೇಕು ಅಂತಿದ್ದಾರೆ. ಹಾಗಾಗಿ ಅವಳೇ ಯಾಕೆ ಇದೆಲ್ಲ ಮಾಡಿರ್ಬೋದು ಅಂತ ಅನಿಸ್ತಿದೆ ನನಗೆ. ಅಮ್ಮ, ನೀನ್ ಹೇಳಿದ ಕಥೆಗೂ ಇಲ್ಲಿ ನಡೆದಿರೋ ಕಥೆಗೂ ಯಾವ ಕಂಪ್ಯಾರಿಸನ್ನೂ ಇಲ್ಲ. ಅವಳು ಹೀಗೆಲ್ಲ ಯೋಚನೆ ಮಾಡೋ ಹಾಗಿದ್ರೆ ಸೂರ್ಯನಿಂದ ನನ್ನನ್ನ ದೂರ ಮಾಡ್ತಿದ್ಲೇ ಹೊರತು ಸೂರ್ಯಂಗೆ ತೊಂದರೆ ಕೊಡ್ತಿರ್ಲಿಲ್ಲ. ಇಲ್ಲಮ್ಮ, ಅವಳಿ ಕೆಲಸ ಮಾಡಿರೋಕ್ ಸಾಧ್ಯ ಇಲ್ಲ. ಇಲ್ಲಿ ಬೇರೆನೇ ಏನೋ ನಡೀತಿದೆ. ಅಳಿಯಂದ್ರೆ, ನಿಮಗೇನೂ ಆಗಿಲ್ಲ ತಾನೆ? ಇಲ್ಲ ಅತ್ತೆ, ದೇವ್ರ ದಯೆಯಿಂದ ಅಂಥದ್ದೇನೂ ಆಗಲಿಲ್ಲ. ಗಾಡಿನ ನಾನೇ ಖುದ್ದಾಗಿ ಮೆಕ್ಯಾನಿಕ್ ಹತ್ರ ಕೊಟ್ಬಿಟ್ಟು ಬಂದೆ. ಅವರೆಲ್ಲನೂ ಚೆಕ್ ಮಾಡಿದ್ರು. ಆದರೆ ಇದ್ದಕ್ಕಿದ್ದ ಹಾಗೆ ಬ್ರೇಕ್ ಫೇಲ್ ಯಾಕಾಯಿತು ಅನ್ನೋ ಕಾರಣ ಅವ್ರಿಗೂ ಗೊತ್ತಾಗಲಿಲ್ಲ. ಮೆಕ್ಯಾನಿಕ್ಕಿಗೆ ಕಾರಣ ಗೊತ್ತಾಗಿಲ್ವಾ? ಏನ್ ಹೇಳ್ತಿದ್ಯಾ ಸೂರ್ಯ? ಇದಕ್ಕೂ ನನ್ನ ಹತ್ರ ಉತ್ತರ ಇಲ್ಲ. ನಿಧಾನ ಕಣೋ, ಮತ್ತೆ ಬೀಳ್ಸ್ಕಿಳ್ಸಿಯಾ? ಏನಾಯ್ತು? ಏನೂ ಆಗಿಲ್ಲ ಅಳಿ ಅಂದ್ರೆ ನೀವು ಕೂತ್ಕೊಳ್ಳಿ. ಏನಾಯ್ತಮ್ಮ? ಮೆಟ್ಲಿಳಿಯೋವಾಗ ಜಾರ್ ಬಿದ್ಬಿಟ್ಟೆ ಅಷ್ಟೇ. ಅಪ್ಪ, ನಿನಗೆ ವಯಸ್ಸಾಗ್ತಿದೆ, ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಓಡಾಡ್ಬೇಕಲ್ವಾ? ಬಂಗಾರು, ಇದು ವಯಸ್ಸಿನ ಸಮಸ್ಯೆ ಅಲ್ಲಮ್ಮ. ನಾನು ಮೆಟ್ಲಿಳಿಯುವಾಗ ನಾನೇ ಬೀಳಲಿಲ್ಲಮ್ಮ. ಯಾರೋ ನನ್ನನ್ನ ತಳ್ಳಿ ಬೀಳಿಸಿದ ಹಾಗೆ ಅನುಭವ ಆಯ್ತು. ಏನೋ ಒಂಥರ ವಿಚಿತ್ರ, ನನ್ಗೇನು ಅರ್ಥ ಆಗ್ತಿಲ್ಲಮ್ಮ. ಬರೀ ಇದು ಒಂದೇ ಅಲ್ಲ ಕಣೆ. ಯಾವತ್ತೂ ನಿದ್ದೆಯಲ್ಲಿ ಓಡಾಡದೆ ಇರೋ ನಿಮ್ಮಪ್ಪ ಮೊನ್ನೆ ಸೀದಾ ಹೋಗಿ ಬಾವಿ ಕಟ್ಟೆ ಮೇಲೆ ನಿಂತ್ಬಿಟ್ಟಿದ್ರು. ಸಮಯಕ್ಕೆ ಸರಿಯಾಗಿ ಏನಾದರೂ ನಾನು ಅಲ್ಲಿ ಹೋಗದೆ ಇದ್ದಿದ್ರೆ ನಿಮ್ಮಪ್ಪ ಬಾವಿಗೆ ಬಿದ್ದಿರೋರು. ಅಪ್ಪ, ಅಷ್ಟೇ ಅಲ್ಲ ಮಗಳೇ, ರಾತ್ರಿ ಎಲ್ಲ ಮನೆಯಲ್ಲಿ ಯಾರ್ಯಾರೋ ಓಡಾಡ್ದ ಹಾಗೆ ಅನ್ಸುತ್ತೆ. ಒಂಥರ ವಿಚಿತ್ರ ಶಬ್ದಗಳು. ಹೌದು ಚಿಕ್ಕೇಜ್ಮಡ್ರೆ, ನನಗೂ ಈ ಥರ ಅನುಭವ ಆಗಿದೆ. ಮೊನ್ನೆ ನಾನು ಮಲಗಿದಾಗ ಯಾರೋ ನನ್ನ ಕತ್ತಿಚ್ಚಿಗೆ ಸಾಯಿಸ್ದಂಗೆ ಆಗ್ತಾ ಇತ್ತು. ಎದ್ದು ನೋಡ್ತೀನಿ, ಯಾರೂ ಇರಲಿಲ್ಲ ಅಲ್ಲಿ. ಆಮೇಲೆ ಕೆಟ್ಟ ಕನ್ಸಿರ್ಬೇಕು ಅಂತ ಮಲ್ಕೊಂಬಿಟ್ಟೆ. ಅದಲ್ಲಿಗೆ ಮುಗಿಲಿಲ್ಲ ಚಿಕ್ಕೇಜ್ಮಡ್ರೆ. ಮೊನ್ನೆ ಫೋನಲ್ಲಿ ಮಾತಾಡ್ತಾ ಇರ್ಬೇಕಾರೆ ಹಿಂದ್ಗಡೆಯಿಂದ ಬಂದು ಕಾರ್ ಗುದಿಯೋ ಥರ ಆಗಿತ್ತು. ಆ ಥರ ಏನಾದ್ರು ಆಗಿದ್ರೆ ಇಷ್ಟೊತ್ತಿಗಾಗಲೇ ನನ್ನ ಕತೆ ಗೋವಿಂದ ಆಗ್ಬಿಡ್ತಾ ಇತ್ತು ಚಿಕ್ಕೇಜ್ಮಡ್ರೆ. ಇದನ್ನೆಲ್ಲ ಕೇಳ್ತಾ ಇದ್ರೆ
ತುಂಬ ಆತಂಕ ಆಗ್ತಾ ಇದೆ. ಹೀಗೆ ಯಾಕೆ ಆಗ್ತಾ ಇದೆಯೋ ಗೊತ್ತೇ ಆಗ್ತಾ ಇಲ್ಲ. ಅದು ನನಗೆ ಗೊತ್ತು. ಕೂತ್ಕೊಳ್ಳಿ ಸರ್. ನಿಮ್ಮ ಅನುಭವಗಳನ್ನೆಲ್ಲ ಹೇಳ್ತಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡೆ. ಸರ್, ನಿಮ್ಗೇನಾಯ್ತು? ನಿಮಗೆ ಏನೇನು ಅನುಭವಗಳಾಗಿದೆಯೋ ಅದೇ ರೀತಿ ನನಗೂ ಆಗಿದೆ ಸೂರ್ಯ ಅವರೇ. ನಾನು ಕಾಡಿನ ದಾರಿ ಮಧ್ಯೆ ನಿಂತಾಗ ಅಲ್ಲಿ ವಿಚಿತ್ರವಾದ ಶಬ್ದಗಳು ಕೇಳಿಸೋದಕ್ಕೆ ಶುರು ಆಯಿತು. ನಾನು ಸುತ್ತಮುತ್ತ ನೋಡಿದೆ, ಆದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಮೊನ್ನೆ ನಾನು ಸೂರ್ಯಮಣಿ ವಿಚಾರವಾಗಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಪುಸ್ತಕದಲ್ಲಿ ಬರ್ಕೋತಾ ಇದ್ದೆ. ಇದ್ದಕ್ಕಿದ್ದಾಗೆ ನನ್ನ ಕೋಣೆ ಕಿಟಕಿ ಹತ್ರ ಯಾರೋ ಪಾಸ್ ಆದಂಗಾಯ್ತು. ಏನಿರ್ಬೋದು ಅಂತ ನಾನು ಕಿಟಕಿ ಹತ್ರ ಹೋಗಿ ನೋಡಿದೆ. ಆಗ ಅಲ್ಲಿ ಯಾರೂ ಕಾಣಿಸ್ಲಿಲ್ಲ. ಸರಿ, ಇದು ನನ್ನ ಭ್ರಮೆ ಇರಬೇಕು ಅಂತ ನಾನು ನನ್ನ ಕೆಲಸ ಮುಂದುವರ್ಸೋದಕ್ಕೆ ವಾಪಸ್ ಹೋಗ್ತಾ ಇದ್ದೆ. ಇದ್ದಕ್ಕಿದ್ದಾಗೆ ಯಾವುದೋ 2 ಕೈ ಬಂದು ನನ್ನ ಕತ್ತು ಹಿಸ್ಕೋದಕ್ಕೆ ಶುರು ಆಯಿತು. ನನಗೆ ಉಸಿರುಗಟ್ಟೋ ಹಾಗಾಯಿತು. ಜೀವನೇ ಕಳ್ಕೊಂಡ್ಬಿಡ್ತೀನೇನೋ ಅನ್ನೋಷ್ಟು ಭಯ ಆಯಿತು.